ಸಾಯಂಕಾಲ ಮೀಟಿಂಗ್ ಇದೆ. ಒಬ್ಬರನ್ನ ಕಳಿಸಿ ಬೇಗ ರಿಟರ್ನ್ ತರಿಸು. ಟಾಸ್ಕ್ ಸಿಕ್ಕಿದೆ. SN87 ಕೋಡ್ ಹೇಳಿ ಆರ್ಡರ್ನ ಶಾರ್ಪ್ 10 ಗಂಟೆಗೆ ತಗೋಬಾ. ಬಡ್ಡಿ ದುಡ್ಡಿನ ಯಾವಾಗ ಕೊಡ್ತೀಯಾ? ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ರಾತ್ರಿ 10 ಗಂಟೆಗೆ ಯಾವುದೋ ದುಡ್ಡು ಬರುತ್ತೆ. 3 ತಿಂಗಳು ಒಂದು ಸರಿ ಕಟ್ಬಿಡ್ತೀನಿ ಸರ್. ಇನ್ನು 3 ತಿಂಗಳು ಬಡ್ಡಿನ ಒಂದೇ ಸತಿ ಕೊಟ್ಟಿಲ್ಲ ಅಂದರೆ ನೀನು ನಿಮ್ಮಮ್ಮನ್ನು ಸೇರಿಸಿ ಮನೆಯಿಂದ ಆಚೆ ಆಗಿಬಿಡ್ತೀನಿ. ಜ್ಞಾಪಕ ಇರಲಿ. ಈ ಡೀಲಿಂದ ನನಗೆ ಸಿಗೋದು 50,000. ಆದ್ರೆ ಇದನ್ನ ನಾನೇ ಸೇಲ್ ಮಾಡಿದ್ರೆ ಅಮ್ಮ ಅಂದ್ರೆ 2 ಕೋಟಿ ಸಿಗೋದು ಗ್ಯಾರಂಟಿ. ಗೋಲ್ಡ್ SN58. ನೀನ್ ಯಾಕೆ ಬಂದಿದ್ದೆ ಅಂತ ನನಗೆ ಗೊತ್ತು. ನಾನು ಅದೇ ಕೆಲಸಕ್ಕೆ ಬಂದಿದ್ದೀನಿ. ಸೀರಿಯಸ್ ಮ್ಯಾಟ್ರು, ನಿನ್ ಜೊತೆ ಮಾತಾಡ್ಬೇಕಿದೆ. ನೀನು ಹೇಳೋ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನನ್ನ ಕೆಲಸ ಏನಿದೆಯೋ ಅದನ್ನ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಅತಿ ಆಸೆ ನನಗಿಲ್ಲ. ಅವ್ರು ಕೂಡ 50 ಸಲ ನಿನ್ಗೆ ಯಾವುದಕ್ಕೂ ಸಾಕಾಗಲ್ಲ. ನಿನ್ ಬ್ಯಾಗಲ್ಲಿ 2 ಕೋಟಿ ಇದೆ, ಯೋಚನೆ ಮಾಡು. ನಿನ್ಗೆ ಯಾರಿದಾರೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ನಂಬಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಅದಕ್ಕೆ ಈ 2 ಕೋಟಿ ಇದ್ರೆ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬಹುದು. ನೀನ್ ಹೇಳೋ ಕೆಲಸ ಮಾಡಿದ್ರೆ ನಮ್ಮ ಬಾಸ್ ನಾನು ಸುಮ್ಮನೆ ಬಿಡಲ್ಲ. ಇವತ್ತು ರಾತ್ರಿನೇ ಮೀಟಿಂಗ್ ಇರೋದು. ಈ ಕೊಕ್ಕೇನಾದ್ರು ಆ ಜಾಬ್ ಹೋಗಿ ತಲುಪಿಲ್ಲ ಅಂತಂದ್ರೆ
ನಮ್ಮ ಬಾಸ್ ಇಂಡಿಯಾದಲ್ಲಿ ಯಾವ ಮೂಲಿದ್ರು ಹುಡುಕೊಂಬಂದು ಸಾಯಿಸ್ತಾನೆ. ನನ್ನ ಸಾಯಿಸೋದಲ್ದೆ ನಮ್ಮ ಅಪ್ಪ ಅಮ್ಮನೂ ಸಾಯಿಸ್ತಾನೆ. ಈಗ ನೀನ ಜೊತೆ ಸೇರ್ಕೋ. ಈ ಪೋಸ್ಟ್ನ ಎಲ್ಲಾದ್ರೂ ಸೇಫ್ ಆಗಿ ಇಟ್ಬಿಡೋಣ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರ ಸೇಫ್ಟಿ ನಾನು ನೋಡ್ಕೊಳ್ತೀನಿ. ನಿನ್ನ ಹತ್ರ ಆಲ್ರೆಡಿ ಒಂದು ಪೌಚ್ ಇದೆಯಲ್ಲ, ಅದನ್ನ ಇಟ್ಕೊಂಡು ನೀನೇನ್ ಬೇಕಾದ್ರೂ ಮಾಡ್ಕೊ. ನನಗಿದ್ರಲ್ಲಿ ಸಿಗಾಕ್ಸ್ಬೇಡ. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ನಾಲ್ಕು ಕೋಟಿ ಕಣ್ ಮುಂದೆ ಇಟ್ಕೊಂಡು ಬರೀ 2 ಕೋಟಿ ಯಾವನ್ ತಗೊಂಡೋಗ್ತಾನೆ. ನೀನ್ ಹೇಳೋ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಬಿಡೋದು ನನಗೆ